15 ಮಂದಿ ಅಸ್ವಸ್ಥರಾಗಿದ್ದಾರೆ. ಇಬ್ಬರ ಪರಿಸ್ಥಿತಿ ನೋಡಿ, ಕೆಲವೇ ನಿಮಿಷಗಳ ಹಿಂದೆ ಓರ್ವನ ಪರಿಸ್ಥಿತಿ ಗಂಭೀರ ಅನ್ನೋದಿತ್ತು, ಅದೀಗ 2 ಸಂಖ್ಯೆ ಆಗಿದೆ. ಇಬ್ಬರ ಸ್ಥಿತಿ ಗಂಭೀರ ಅನ್ನೋ ಮಾಹಿತಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ನೋಡಿ, ಅಸ್ವಸ್ಥರಾದವರನ್ನು ಹೊತ್ಕೊಂಡು ಹೋಗ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ನೀವು, ಆಂಬ್ಯುಲೆನ್ಸ್ ನೊಳಗೆ ಕರ್ಕೊಂಡು ಹೋಗೋ ಪ್ರಯತ್ನ, ಹೊತ್ಕೊಂಡು ಹೋಗ್ತಿದ್ದಾರೆ ಅಸ್ವಸ್ಥರಾಗಿರುವ ಅಭಿಮಾನಿಯನ್ನ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇಂಥ ಪರಿಸ್ಥಿತಿ ಆಗಬಾರ್ದಾಗಿತ್ತು. ಅಭಿಮಾನಿಗಳು ತಾಳ್ಮೆಯನ್ನ ಕಳೆದುಕೊಂಡಿರುವ ನೇರ ಪರಿಣಾಮ ಇದು. ಇಬ್ಬರ ಪರಿಸ್ಥಿತಿ ಗಂಭೀರವಾಗಿದೆ. ಆ ಪೈಕಿ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಮುತ್ತುರಾಜ್ ದೂರವಾಣಿ ಸಂಪರ್ಕದಲ್ಲಿ. ಮುತ್ತುರಾಜ್, ಏನಾಯ್ತು ಎಕ್ಸಾಕ್ಟ್ಲಿ? ಈ ಮಟ್ಟಿಗೆ 15 ಮಂದಿ ಅಸ್ವಸ್ಥರಾಗುವುದು, ಕಾಲ್ ತುಳಿತ, ಪೊಲೀಸರು ಲಾಠಿ ಪ್ರಹಾರ, ಏನೇನಾಯ್ತು ಅಲ್ಲಿ ವಿವರಿಸ್ತಾ ಹೋಗಿ. ಸ್ಮಿತಾ, ಈಗಾಗಲೇ ಕಂಟ್ರೋಲ್ಗೆ ತಪ್ಪದಷ್ಟು ಅಭಿಮಾನಿಗಳಿಗೆ ಸ್ಟೇಡಿಯಂಗೆ ನುಗ್ಗಿರುವಂತಹ ಕಾರಣಕ್ಕಾಗಿ ಪೊಲೀಸರು ಕೂಡ ಎಷ್ಟೇ ಕಂಟ್ರೋಲ್ ಮಾಡಿದ್ರು ಕೂಡ ಅದು ಅವರನ್ನ ತಡೆಯೋಕೆ ಆಗಿರುವಂತಹ ಕಾರಣಕ್ಕೆ ಈಗ ಕಾಲ್ ತುಳಿತ ಕೂಡ ಆಗಿದೆ. ಕೆಲವೊಂದಿಷ್ಟು ಜನರಿಗೆ ಅಸ್ವಸ್ಥ ಆಗಿರುವಂತದ್ದು. ಪೊಲೀಸರೇ ಅವರನ್ನ ಆಂಬ್ಯುಲೆನ್ಸ್ ಅಲ್ಲಿ ಹಾಕಿ ತುರ್ತು ಚಿಕಿತ್ಸೆಗಾಗಿ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತಹ ಕೆಲಸ ಕೂಡ ಪೊಲೀಸರು ಮಾಡ್ತಿದ್ದಾರೆ. ಪೊಲೀಸರು ಎಷ್ಟೇ ಹರಸಾಹಸ ಪಟ್ಟರು ಕೂಡ ಕಂಟ್ರೋಲ್ ಅನ್ನ ತೆಗೆದುಕೊಳ್ಳೋಕೆ ಮಾತ್ರ ಆಗ್ತಿಲ್ಲ. ಅಷ್ಟರ ಮಟ್ಟಿಗೆ ಅಭಿಮಾನಿಗಳ ಒಂದು ಕ್ರೌಡ್ ಈಗ ಸ್ಟೇಡಿಯಂ ಹತ್ರ ಧಾವಿಸ್ತಾ ಇರುವಂತದ್ದು. ಈಗಾಗಲೇ ನಾವು ದೃಶ್ಯಾವಳಿ ಕಡೆ ನೋಡ್ತಾ ಇದ್ದೀವಿ. ಪೊಲೀಸರು ಅವ್ರನ್ನ ಎತ್ಕೊಂಡು ಆಂಬ್ಯುಲೆನ್ಸ್ ಕಡೆಗೆ ಓಡಿ ಹೋಗ್ತಿರುವಂತಹ ದೃಶ್ಯ ಕೂಡ ನಾವು ನೋಡಬಹುದು. ಅಷ್ಟರ ಮಟ್ಟಿಗೆ ಈಗ ಗಾಯ ಆಗಿದೆ. ಈಗ ಇಬ್ಬರ ಸ್ಥಿತಿ ಚಿಂತಾಜನಕ ಇರೋದು ಕೂಡ ಗೊತ್ತಾಗ್ತಾ ಇದೆ. ಇಬ್ಬರಿಗೆ ಎದೆಗೆ ಭಾಗಕ್ಕೆ ಪೆಟ್ಟಾಗಿರುವಂತಹ ಕಾರಣಕ್ಕಾಗಿ ಇಬ್ಬರನ್ನ ತುರ್ತು ಚಿಕಿತ್ಸೆಗೆ ಪಕ್ಕದಲ್ಲಿರುವಂತಹ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಒಬ್ಬನ ಸ್ಥಿತಿ ಅತ್ಯಂತ ಚಿಂತಾಜನಕವಾಗಿದ್ದು ಸಾವಿನ ನಡುವೆ ಹೋರಾಡ್ತಿರುವಂತ ಕೂಡ ಮಾಹಿತಿ ಸಿಗ್ತಾ ಇದೆ. ಇನ್ನು ಕೆಲವೊಂದಿಷ್ಟು ಮಹಿಳಾ ಅಭಿಮಾನಿಗಳಿಗೆ ತಲೆಗೆ ಗಾಯ, ರಕ್ತ ಕೂಡ ಬಂದಿರುವಂತದ್ದು. ಅಷ್ಟರ ಮಟ್ಟಿಗೆ ಕಾಲ್ ತುಳಿತ ಆಗಿದೆ. ಸರಿಸುಮಾರು 3 ಲಕ್ಷ ಜನ ಸ್ಟೇಡಿಯಂ ಸುತ್ತಮುತ್ತಲೂ ಕೂಡ ಜಮಾಯಿಸಿರುವಂತಹ ಮಾಹಿತಿ ಸಿಗ್ತಾ ಇದೆ. ಪೊಲೀಸರು ಏನು ಅಂದಾಜು ಮಾಡ್ಕೊಂಡಿದ್ರು ಆ ಅಂದಾಜಿಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಅಭಿಮಾನಿಗಳು ಸೇರುವಂತಹ ಕಾರಣಕ್ಕಾಗಿ ಕಂಟ್ರೋಲ್ಗೆ ಸಿಗದೆ ಇರುವಂತಹ ಪರಿಸ್ಥಿತಿ ಈಗ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ಆಗಿದೆ. ಹೀಗಾಗಿ ಸಾಕಷ್ಟು ಜನರಿಗೆ ಗಂಭೀರ ಗಾಯಗಳಾಗಿದ್ದಾವೆ. ಕೆಲವೊಂದಿಷ್ಟು ಜನಕ್ಕೆ ಆಸ್ಪತ್ರೆಗೆ ದಾಖಲು ಮಾಡಿದೆ. ಇನ್ನು ಕೆಲವೊಂದಿಷ್ಟು ಜನಕ್ಕೆ ಇಲ್ಲೇ ಚಿಕಿತ್ಸೆ ಕೊಡುವಂತಹ ಕೆಲಸಗಳು ಮಾಡ್ತಾ ಇದ್ದಾರೆ. ಆದ್ರೆ ಏನು ಇಲ್ಲಿರುವಂತಹ ಸ್ಟೇಡಿಯಂ ಆಗಿರ್ಬೋದು ಅಥವಾ RCB ಮ್ಯಾನೇಜ್ಮೆಂಟ್ ಇದೆ, ಅವರು ಕೂಡ ಸರಿಯಾದಂತಹ ಒಂದು ವ್ಯವಸ್ಥೆ ಮಾಡದೇ ಇರುವಂತಹ ಕಾರಣಕ್ಕಾಗಿ ಇದೆಲ್ಲ ಕೂಡ ಆಗ್ತಾ ಇದೆ. ಯಾಕಂದ್ರೆ 1-2 ಆಂಬ್ಯುಲೆನ್ಸ್ ಗಳನ್ನ ಮಾತ್ರ ಸ್ಟೇಡಿಯಂ ಒಳಗಡೆ ಇಟ್ಟಿದ್ದು. ಆ 2 ಆಂಬ್ಯುಲೆನ್ಸ್ ಅಂತ ಇಟ್ಕೊಂಡು ಈಗ 2 ಪೇಷಂಟ್ ಕರ್ಕೊಂಡು ಹೋದ್ರೆ ಇನ್ನೂ ಹಲವರಿಗೆ ಗಾಯ ಆಗಿ ಎಲ್ಲರೂ ಕೂಡ ಈಗ ಆಸ್ಪತ್ರೆಗೆ ದಾಖಲಾಗೋದಕ್ಕೆ ಈಗ ಒದ್ದಾಡ್ತಾ ಇದ್ದಾರೆ. ಹೊರಗಡೆ ಹೋಗೋದಕ್ಕೂ ಕೂಡ ಆಗದಿರುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ಸರಿಸುಮಾರು 3 ಕಿಲೋಮೀಟರ್ ವರೆಗೂ ಕೂಡ ಕಾಲು ಹೊರಗಡೆ ಇರದಷ್ಟು ಕೂಡ ಕಿಕ್ಕಿರಿದು ಅಭಿಮಾನಿಗಳು ತುಂಬಿರುವಂತಹ ಕಾರಣಕ್ಕಾಗಿ ಯಾರೆಲ್ಲ ಗಾಯ ಆಗಿದೆಯೋ ಆ ಗಾಯಾಳುಗಳು ಹೊರಗಡೆ ಹೋಗೋದಕ್ಕೂ ಆಗದಿರುವಂತಹ ಸ್ಥಿತಿಗೆ ಈಗ ತಲುಪಿರುವಂತದ್ದು. ಸದ್ಯಕ್ಕೆ ಎಲ್ಲಾ ಏನು ಗಾಯಾಳುಗಳಿಗೆ ಇಲ್ಲೇ ತುರ್ತು ಚಿಕಿತ್ಸೆ ಕೊಡುವಂತಹ ಕೆಲಸ ಮಾಡ್ತಿದ್ದಾರೆ. ಯಾರು ಗಂಭೀರ ಪರಿಸ್ಥಿತಿಯಲ್ಲಿ ಇದ್ರು ಅವರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತಹ ಕೆಲಸ ಕೂಡ ಮಾಡಲಾಗಿದೆ. ಸ್ಮಿತಾ, ಉತ್ತಪ್ಪ, ಬೆಳಗ್ಗಿನಿಂದಲೂ ಕೂಡ ಸೆಕ್ಯೂರಿಟಿ ವ್ಯವಸ್ಥೆ ಬಗ್ಗೆ ಮಾತನಾಡ್ತಾ ಇದ್ರು. ರೋಡ್ಗಳನ್ನ ಬ್ಲಾಕ್ ಮಾಡಿದೀವಿ ಅಂತ ಹೇಳಿ ಸರ್ಕಾರ ಹೇಳ್ತಾ ಇತ್ತು. ಸಂಪರ್ಕದಲ್ಲಿರಿ ಮುತ್ತು, ಈಗಷ್ಟೇ ಬರ್ತಾ ಇರುವ ಅಪ್ಡೇಟ್, ಇಬ್ಬರು ಅಭಿಮಾನಿಗಳು ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸಂಭ್ರಮಾಚರಣೆಯ ಸಂದರ್ಭದಲ್ಲಾದ ಕಾಲ್ ತುಳಿತ, ನೂಕು ನುಗ್ಗಲು, ಈ ಸಂದರ್ಭದಲ್ಲಿ ಗಂಭೀರವಾಗಿ ಅಸ್ವಸ್ಥರಾಗಿದ್ದ ಇಬ್ಬರು ಅಭಿಮಾನಿಗಳು, RCB ಅಭಿಮಾನಿಗಳು ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಕಾಲ್ ತುಳಿತದ ಪರಿಣಾಮ 15 ಮಂದಿ ಗಾಯಗೊಂಡಿದ್ರು. ಆ ಪೈಕಿ ಇಬ್ಬರ ಪರಿಸ್ಥಿತಿ ಚಿಂತಾಜನಕವಾಗಿತ್ತು. ಇದೀಗ ಇಬ್ಬರು ಫ್ಯಾನ್ಸ್ ಸಾವನ್ನಪ್ಪಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಲ್ಲಾದ ಕಾಲ್ ತುಳಿತ, ಹಲವು ಮಂದಿ ಅಸ್ವಸ್ಥರಾಗಿದ್ರು. ಸಾಗರೋಪಾದಿಯಲ್ಲಿ ಹರಿದು ಬರ್ತಾ ಇದ್ರು ಫ್ಯಾನ್ಸ್. ಪೊಲೀಸರಿಗೂ ಕೂಡ ಕಷ್ಟ ಸಾಧ್ಯ ಆಗಿತ್ತು ಅಲ್ಲಿನ ಪರಿಸ್ಥಿತಿಯನ್ನ ನಿಭಾಯಿಸೋದು. ಕಾಲ್ ತುಳಿತದಲ್ಲಿ ಇಬ್ಬರು ಗಂಭೀರವಾಗಿ ಅಸ್ವಸ್ಥರಾದವರು ಕೂಡ ಇದೀಗ ಅಸುನೀಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇಬ್ಬರು ಫ್ಯಾನ್ಸ್ ಸಾವನ್ನಪ್ಪಿದ್ದಾರೆ. ನಮ್ಮ ಪ್ರತಿನಿಧಿ ಮುತ್ತುರಾಜ್ ಮಾಹಿತಿಯನ್ನ ನೀಡ್ತಾ ಇದ್ರು. ಪೊಲೀಸರು ಅಂದಾಜು ಮಾಡಿದ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಜನ ಜಮಾವಣೆಗೊಂಡಿದ್ರು. ಯಾವಾಗ ಸ್ಟೇಡಿಯಂನ ಗೇಟ್ಗಳನ್ನ ಓಪನ್ ಮಾಡಲಾಯಿತು, ತಕ್ಷಣಕ್ಕೆ ನೂಕು ನುಗ್ಗಲಾಯಿತು. ಅಲ್ಲಿನ ಕ್ರೌಡ್ ಅನ್ನ ಕಂಟ್ರೋಲ್ ಮಾಡೋ ಸಲುವಾಗಿ ಲಾಠಿ ಪ್ರಹಾರ ಮಾಡಿದ್ದಾರೆ. ಆದ್ರೆ ಲಾಠಿ ಪ್ರಹಾರ ಮಾಡಿ ಗೇಟ್ ಕ್ಲೋಸ್ ಮಾಡ್ತಾ ಇದ್ದ ಹಾಗೆ ನೂಕು ನುಗ್ಗಲು ಮತ್ತಷ್ಟು ಹೆಚ್ಚಾಗಿದೆ. ಕಾಲ್ ತುಳಿತದಲ್ಲಿ ಗಂಭೀರವಾಗಿ ಅಸ್ವಸ್ಥರಾಗಿದ್ದ ಇಬ್ಬರು RCB ಅಭಿಮಾನಿಗಳು ಸಾವನ್ನಪ್ಪಿದ್ದಾರೆ. ನೋಡಿ, ಸಂಭ್ರಮವನ್ನ ಆಚರಿಸಬೇಕಾಗಿದ್ದ ಸಂದರ್ಭದಲ್ಲಿ ಸಾವಿನ ಸೂತಕ, ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಸಾವಿನ ಸೂತಕ ಬೇಕಿರಲಿಲ್ಲ. ಇದು 15 ಮಂದಿ ಅಸ್ವಸ್ಥರಾಗಿದ್ದಾರೆ. ಇಬ್ಬರ ಪರಿಸ್ಥಿತಿ ನೋಡಿ, ಕೆಲವೇ ನಿಮಿಷಗಳ ಹಿಂದೆ ಓರ್ವನ ಪರಿಸ್ಥಿತಿ ಗಂಭೀರ ಅನ್ನೋದಿತ್ತು, ಅದೀಗ 2 ಸಂಖ್ಯೆ ಆಗಿದೆ. ಇಬ್ಬರ ಸ್ಥಿತಿ ಗಂಭೀರ ಅನ್ನೋ ಮಾಹಿತಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ನೋಡಿ, ಅಸ್ವಸ್ಥರಾದವರನ್ನು ಹೊತ್ಕೊಂಡು ಹೋಗ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ನೀವು, ಆಂಬ್ಯುಲೆನ್ಸ್ ನೊಳಗೆ ಕರ್ಕೊಂಡು ಹೋಗೋ ಪ್ರಯತ್ನ, ಹೊತ್ಕೊಂಡು ಹೋಗ್ತಿದ್ದಾರೆ ಅಸ್ವಸ್ಥರಾಗಿರುವ ಅಭಿಮಾನಿಯನ್ನ.
ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇಂಥ ಪರಿಸ್ಥಿತಿ ಆಗಬಾರ್ದಾಗಿತ್ತು. ಅಭಿಮಾನಿಗಳು ತಾಳ್ಮೆಯನ್ನ ಕಳೆದುಕೊಂಡಿರುವ ನೇರ ಪರಿಣಾಮ ಇದು. ಇಬ್ಬರ ಪರಿಸ್ಥಿತಿ ಗಂಭೀರವಾಗಿದೆ. ಆ ಪೈಕಿ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಮುತ್ತುರಾಜ್ ದೂರವಾಣಿ ಸಂಪರ್ಕದಲ್ಲಿ. ಮುತ್ತುರಾಜ್, ಏನಾಯ್ತು ಎಕ್ಸಾಕ್ಟ್ಲಿ? ಈ ಮಟ್ಟಿಗೆ 15 ಮಂದಿ ಅಸ್ವಸ್ಥರಾಗುವುದು, ಕಾಲ್ ತುಳಿತ, ಪೊಲೀಸರು ಲಾಠಿ ಪ್ರಹಾರ, ಏನೇನಾಯ್ತಲ್ಲಿ ವಿವರಿಸ್ತಾ ಹೋಗಿ. ಸ್ಮಿತಾ, ಈಗಾಗಲೇ ಕಂಟ್ರೋಲ್ಗೆ ತಪ್ಪದಷ್ಟು ಅಭಿಮಾನಿಗಳಿಗೆ ಸ್ಟೇಡಿಯಂಗೆ ನುಗ್ಗಿರುವಂತಹ ಕಾರಣಕ್ಕಾಗಿ ಪೊಲೀಸರು ಕೂಡ ಎಷ್ಟೇ ಕಂಟ್ರೋಲ್ ಮಾಡಿದ್ರು ಕೂಡ ಅದು ಅವರ ತಡೆಯೋಕೆ ಆಗಿರುವಂತಹ ಕಾರಣಕ್ಕೆ ಈಗ ಕಾಲ್ ತುಳಿತ ಕೂಡ ಆಗಿದೆ. ಕೆಲವೊಂದಿಷ್ಟು ಜನರಿಗೆ ಅಸ್ವಸ್ಥ ಆಗಿರುವಂತದ್ದು. ಪೊಲೀಸರೇ ಅವರನ್ನ ಆಂಬ್ಯುಲೆನ್ಸ್ ಅಲ್ಲಿ ಹಾಕಿ ತುರ್ತು ಚಿಕಿತ್ಸೆಗಾಗಿ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತಹ ಕೆಲಸ ಕೂಡ ಪೊಲೀಸರು ಮಾಡ್ತಿದ್ದಾರೆ. ಪೊಲೀಸರು ಎಷ್ಟೇ ಹರಸಾಹಸ ಪಟ್ಟರು ಕೂಡ ಕಂಟ್ರೋಲ್ ಅನ್ನ ತೆಗೆದುಕೊಳ್ಳೋಕೆ ಮಾತ್ರ ಆಗ್ತಿಲ್ಲ. ಅಷ್ಟರ ಮಟ್ಟಿಗೆ ಅಭಿಮಾನಿಗಳ ಒಂದು ಕ್ರೌಡ್ ಈಗ ಸ್ಟೇಡಿಯಂ ಹತ್ರ ಧಾವಿಸ್ತಾ ಇರುವಂತದ್ದು. ಈಗಾಗಲೇ ನಾವು ದೃಶ್ಯಾವಳಿ ಕಡೆ ನೋಡ್ತಾ ಇದ್ದೀವಿ. ಪೊಲೀಸರು ಅವ್ರನ್ನ ಎತ್ಕೊಂಡು ಆಂಬ್ಯುಲೆನ್ಸ್ ಕಡೆಗೆ ಓಡಿ ಹೋಗ್ತಿರುವಂತಹ ದೃಶ್ಯ ಕೂಡ ನಾವು ನೋಡಬಹುದು. ಅಷ್ಟರ ಮಟ್ಟಿಗೆ ಈಗ ಗಾಯ ಆಗಿದೆ. ಈಗ ಇಬ್ಬರ ಸ್ಥಿತಿ ಚಿಂತಾಜನಕ ಇರೋದು ಕೂಡ ಗೊತ್ತಾಗ್ತಾ ಇದೆ. ಇಬ್ಬರಿಗೆ ಎದೆಗೆ ಭಾಗಕ್ಕೆ ಪೆಟ್ಟಾಗಿರುವಂತಹ ಕಾರಣಕ್ಕಾಗಿ ಇಬ್ಬರನ್ನ ತುರ್ತು ಚಿಕಿತ್ಸೆಗೆ ಪಕ್ಕದಲ್ಲಿರುವಂತಹ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಒಬ್ಬನ ಸ್ಥಿತಿ ಅತ್ಯಂತ ಚಿಂತಾಜನಕವಾಗಿದ್ದು ಸಾವಿನ ನಡುವೆ ಹೋರಾಡ್ತಿದೆ ಕೂಡ ಮಾಹಿತಿ ಸಿಗ್ತಾ ಇದೆ. ಇನ್ನು ಕೆಲವೊಂದಿಷ್ಟು ಮಹಿಳಾ ಅಭಿಮಾನಿಗಳಿಗೆ ತಲೆಗೆ ಗಾಯ, ರಕ್ತ ಕೂಡ ಬಂದಿರುವಂತದ್ದು. ಅಷ್ಟರ ಮಟ್ಟಿಗೆ ಕಾಲ್ ತುಳಿತ ಆಗಿದೆ. ಸರಿಸುಮಾರು 3 ಲಕ್ಷ ಜನ ಸ್ಟೇಡಿಯಂ ಸುತ್ತಮುತ್ತಲೂ ಕೂಡ ಜಮಾಯಿಸಿರುವಂತಹ ಮಾಹಿತಿ ಸಿಗ್ತಾ ಇದೆ. ಪೊಲೀಸರು ಏನು ಅಂದಾಜು ಮಾಡ್ಕೊಂಡಿದ್ರು ಆ ಅಂದಾಜಿಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಅಭಿಮಾನಿಗಳು ಸೇರುವಂತಹ ಕಾರಣಕ್ಕಾಗಿ ಕಂಟ್ರೋಲ್ಗೆ ಸಿಗದೇ ಇರುವಂತಹ ಪರಿಸ್ಥಿತಿ ಈಗ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ಆಗಿದೆ. ಹೀಗಾಗಿ ಸಾಕಷ್ಟು ಜನರಿಗೆ ಗಂಭೀರ ಗಾಯಗಳಾಗಿದ್ದಾವೆ. ಕೆಲವೊಂದಿಷ್ಟು ಜನಕ್ಕೆ ಆಸ್ಪತ್ರೆಗೆ ದಾಖಲು ಮಾಡಿದೆ. ಇನ್ನು ಕೆಲವೊಂದಿಷ್ಟು ಜನಕ್ಕೆ ಇಲ್ಲೇ ಚಿಕಿತ್ಸೆ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಏನು ಇಲ್ಲಿರುವಂತಹ ಸ್ಟೇಡಿಯಂ ಆಗಿರ್ಬೋದು ಅಥವಾ RCB ಮ್ಯಾನೇಜ್ಮೆಂಟ್ ಇದೆ, ಅವರು ಕೂಡ ಸರಿಯಾದಂತಹ ಒಂದು ವ್ಯವಸ್ಥೆ ಮಾಡದೇ ಇರುವಂತಹ ಕಾರಣಕ್ಕಾಗಿ ಇದೆಲ್ಲ ಕೂಡ ಆಗ್ತಾ ಇದೆ. ಯಾಕಂದ್ರೆ 1-2 ಆಂಬ್ಯುಲೆನ್ಸ್ ಗಳನ್ನ ಮಾತ್ರ ಸ್ಟೇಡಿಯಂ ಒಳಗಡೆ ಇಟ್ಟಿದ್ದು. ಆ 2 ಆಂಬ್ಯುಲೆನ್ಸ್ ಅಂತ ಇಟ್ಕೊಂಡು ಈಗಾಗಲೇ 2 ಪೇಷಂಟ್ ಗಳನ್ನ ಕರ್ಕೊಂಡು ಹೋದ್ರೆ ಇನ್ನೂ ಹಲವರಿಗೆ ಗಾಯ ಆಗಿ ಎಲ್ಲರೂ ಕೂಡ ಈಗ ಆಸ್ಪತ್ರೆಗೆ ದಾಖಲಾಗೋದಕ್ಕೆ ಈಗ ಒದ್ದಾಡ್ತಾ ಇದ್ದಾರೆ. ಹೊರಗಡೆ ಹೋಗೋದಕ್ಕೂ ಕೂಡ ಆಗದಿರುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ಸರಿಸುಮಾರು 3 ಕಿಲೋಮೀಟರ್ ವರೆಗೂ ಕೂಡ ಕಾಲು ಹೊರಗಡೆ ಇರದಷ್ಟು ಕೂಡ ಕಿಕ್ಕಿರಿದು ಅಭಿಮಾನಿಗಳು ತುಂಬಿರುವಂತಹ ಕಾರಣಕ್ಕಾಗಿ ಯಾರೆಲ್ಲ ಗಾಯ ಆಗಿದೆಯೋ ಆ ಗಾಯಾಳುಗಳು ಹೊರಗಡೆ ಹೋಗೋದಕ್ಕೂ ಆಗದಿರುವಂತಹ ಸ್ಥಿತಿಗೆ ಈಗ ತಲುಪಿರುವಂತದ್ದು. ಸದ್ಯಕ್ಕೆ ಎಲ್ಲಾ ಏನು ಗಾಯಾಳುಗಳಿಗೆ ಇಲ್ಲೇ ತುರ್ತು ಚಿಕಿತ್ಸೆ ಕೊಡುವಂತಹ ಕೆಲಸ ಮಾಡ್ತಿದ್ದಾರೆ. ಯಾರು ಗಂಭೀರ ಪರಿಸ್ಥಿತಿಯಲ್ಲಿ ಇದ್ರು ಅವರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತಹ ಕೆಲಸ ಕೂಡ ಮಾಡಲಾಗಿದೆ. ಸ್ಮಿತಾ, ಮುತ್ತಪ್ಪ, ಬೆಳಗ್ಗಿನಿಂದಲೂ ಕೂಡ ಸೆಕ್ಯೂರಿಟಿ ವ್ಯವಸ್ಥೆ ಬಗ್ಗೆ ಮಾತನಾಡ್ತಾ ಇದ್ರು. ರೋಡ್ಗಳನ್ನ ಬ್ಲಾಕ್ ಮಾಡಿದೀವಿ ಅಂತ ಹೇಳಿ ಸರ್ಕಾರ ಹೇಳ್ತಾ ಇತ್ತು. ಸಂಪರ್ಕದಲ್ಲಿರಿ ಮುತ್ತು. ಈಗಷ್ಟೇ ಬರ್ತಾ ಇರುವ ಅಪ್ಡೇಟ್, ಇಬ್ಬರು ಅಭಿಮಾನಿಗಳು ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸಂಭ್ರಮಾಚರಣೆಯ ಸಂದರ್ಭದಲ್ಲಾದ ಕಾಲ್ ತುಳಿತ, ನೂಕು ನುಗ್ಗಲು, ಈ ಸಂದರ್ಭದಲ್ಲಿ ಗಂಭೀರವಾಗಿ ಅಸ್ವಸ್ಥರಾಗಿದ್ದ ಇಬ್ಬರು ಅಭಿಮಾನಿಗಳು, RCB ಅಭಿಮಾನಿಗಳು ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಕಾಲ್ ತುಳಿತದ ಪರಿಣಾಮ 15 ಮಂದಿ ಗಾಯಗೊಂಡಿದ್ರು. ಆ ಪೈಕಿ ಇಬ್ಬರ ಪರಿಸ್ಥಿತಿ ಚಿಂತಾಜನಕವಾಗಿತ್ತು. ಇದೀಗ ಇಬ್ಬರು ಫ್ಯಾನ್ಸ್ ಸಾವನ್ನಪ್ಪಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಲ್ಲಾದ ಕಾಲ್ ತುಳಿತ, ಹಲವು ಮಂದಿ ಅಸ್ವಸ್ಥರಾಗಿದ್ರು. ಸಾಗರೋಪಾದಿಯಲ್ಲಿ ಹರಿದು ಬರ್ತಾ ಇದ್ರು ಫ್ಯಾನ್ಸ್. ಪೊಲೀಸರಿಗೂ ಕೂಡ ಕಷ್ಟ ಸಾಧ್ಯ ಆಗಿತ್ತು ಅಲ್ಲಿನ ಪರಿಸ್ಥಿತಿಯನ್ನ ನಿಭಾಯಿಸೋದು. ಕಾಲ್ ತುಳಿತದಲ್ಲಿ ಇಬ್ಬರು ಗಂಭೀರವಾಗಿ ಅಸ್ವಸ್ಥರಾದವರು ಕೂಡ ಇದೀಗ ಅಸುನೀಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇಬ್ಬರು ಫ್ಯಾನ್ಸ್ ಸಾವನ್ನಪ್ಪಿದ್ದಾರೆ. ನಮ್ಮ ಪ್ರತಿನಿಧಿ ಮುತ್ತುರಾಜ್ ಮಾಹಿತಿಯನ್ನ ನೀಡ್ತಾ ಇದ್ರು. ಪೊಲೀಸರು ಅಂದಾಜು ಮಾಡಿದ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಜನ ಜಮಾವಣೆಗೊಂಡಿದ್ರು. ಯಾವಾಗ ಸ್ಟೇಡಿಯಂನ ಗೇಟ್ಗಳನ್ನ ಓಪನ್ ಮಾಡಲಾಯಿತು, ತಕ್ಷಣಕ್ಕೆ ನೂಕು ನುಗ್ಗಲಾಯಿತು. ಅಲ್ಲಿನ ಕ್ರೌಡ್ ಅನ್ನ ಕಂಟ್ರೋಲ್ ಮಾಡೋ ಸಲುವಾಗಿ ಲಾಠಿ ಪ್ರಹಾರ ಮಾಡಿದ್ದಾರೆ. ಆದ್ರೆ ಲಾಠಿ ಪ್ರಹಾರ ಮಾಡಿ ಗೇಟ್ ಕ್ಲೋಸ್ ಮಾಡ್ತಾ ಇದ್ದ ಹಾಗೆ ನೂಕು ನುಗ್ಗಲು ಮತ್ತಷ್ಟು ಹೆಚ್ಚಾಗಿದೆ. ಕಾಲ್ ತುಳಿತದಲ್ಲಿ ಗಂಭೀರವಾಗಿ ಅಸ್ವಸ್ಥರಾಗಿದ್ದ ಇಬ್ಬರು RCB ಅಭಿಮಾನಿಗಳು ಸಾವನ್ನಪ್ಪಿದ್ದಾರೆ. ನೋಡಿ, ಸಂಭ್ರಮವನ್ನ ಆಚರಿಸಬೇಕಾಗಿದ್ದ ಸಂದರ್ಭದಲ್ಲಿ ಸಾವಿನ ಸೂತಕ, ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಸಾವಿನ ಸೂತಕ ಬೇಕಿರಲಿಲ್ಲ ಇದು.